ಮೊನ್ನೆ ರಾಹುಲ್ ಗಾಂಧಿ ಬಂದು ಪ್ರೆಸ್ ಮೀಟ್ ಮಾಡಿದ್ರಿ, ಇಲೆಕ್ಷನ್ ಫ್ರಾಡ್ ಆಗೈತಿ, ವೋಟ್ ಚೂರಿ ಆಗ್ಯಾವು ಅಂತ ಹೇಳಿ. ಅದೇನು ಶಾಕಿಂಗ್ ಥಿಂಗ್ ಏನಿಲ್ಲ. ಆದರೆ ನಮ್ಮ ಇಲೆಕ್ಷನ್ ಕಮಿಷನ್ ಅವ್ರು ಬಂದು ಒಂದು ಪ್ರೆಸ್ ಮೀಟ್ ಸತ್ಯಾಗ ಮಾಡಲಿಲ್ಲ. ಅಕಸ್ಮಾತ್ ನಾ ಇಲೆಕ್ಷನ್ ಕಮಿಷನ್ ಆಗಿದ್ದೆ ಅಂದ್ರೆ ಬಂದು ಒಂದು ಪ್ರೆಸ್ ಮೀಟ್ ಮಾಡ್ತೀನಿ. ಪ್ರೆಸ್ ಮೀಟ್ದಾಗ ಕ್ಲಿಯರ್ ಆಗಿ ಹೇಳ್ತೀನಿ, ನೋಡಪ್ಪ ನೀವು ಇಂಡಿಯಾದವ್ರಿಂದಲೇ ಚ್ಯುತಿ ಅದೇರಿ, ಗುಲಾಮ್ ಅದಿರಿ, ಅವಾಗೂ ಇದ್ರಿ ಈಗೂ ಅದಿರಿ. ಸೊ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಭಾರಿ ಇಂಟ್ರೆಸ್ಟಿಂಗ್ ವಿಷಯ ಐತಿ, ಕೇಳ್ರಿ. ಸೊ ಈಗ 3000 ವರ್ಷದ ಹಿಂದೆ ಹೋಗೋಣ. 3000 ವರ್ಷದ ಹಿಂದೆ ಬ್ರಾಹ್ಮಣರು ಬಂದರು. ಯಾಕೆ? ನೀರು ಕುಡಿಯೋಕೆ. ನೀರು ಇರಲಿಲ್ಲ ಅವ್ರ ಕಡೆ, ಅಲ್ಲಿ ಗುಡ್ಡದಾಗ. ಅದಕ್ಕೆ ಸೊ ಅವ್ರು ಬಂದು ನಮ್ಮನ್ನ ರೂಲ್ ಮಾಡೋಕ್ಕೆ ಚಾಲೂ ಮಾಡಿದರು. ಸ್ಲೋಲಿ ದೇವರು, ಕರ್ಮ ಮತ್ತು ಸ್ವರ್ಗ, ನರಕ, ಅದು ಇದು ಅಂತೇಳಿ ಸ್ಟಾರ್ಟ್ ಮಾಡಿದ್ರು. ಅದೆಲ್ಲ ನೋಡಿ ಕ್ಯಾಶಿ ಮೊದಲ ಬಾರಿಗೆ ಬುದ್ಧ ಬಂತ. ಸೊ ಬುದ್ಧ ಏನು ಹೇಳ್ತಾನು, ಬ್ರೋ ನೋಡ್ರಿ, ಈ ದೇವರು, ಈ ಕರ್ಮ, ಸ್ವರ್ಗ, ನರಕ ಇವೆಲ್ಲ ಚ್ಯುತಿಯಪ್ಪ, ಇವನ್ನೆಲ್ಲ ನಂಬಕ್ಕೆ ಹೋಗ್ಬೇಡ್ರಿ ಅಂತ. ಸೊ ನಮ್ಮ ಜನ ಗೊತ್ತಲ್ಲ ನಿಮಗೆ, ಗುಲಾಮರಾಗಿ ಇರಾಕೆ ಇಷ್ಟಪಡ್ತಾರೆ. ಸೊ ಏನು ಮಾಡಿರು, ಬುದ್ಧನ್ನ ನಮ್ಮ ದೇಶದಿಂದ ಹೊರಗೆ ಹಾಕಿಬಿಟ್ರು. ಅವನು ಬುದ್ಧನ ಏನು ಸ್ತೂಪ ಅದಾವಲ್ಲ ಅವನು ಒಡೆದ್ರು, ಮಣ್ಣಾಗ ಹೂತು ಹಾಕಿರು. ಬುದ್ಧಿಸಮ್ ನಮ್ಮ ದೇಶದಾಗ ಇಲ್ಲದ ಗತೆ ಮಾಡಿಬಿಟ್ರು. ಬುದ್ಧ ಬೇರೆ ಕಡೆ ಹೋಗಿ ಇನ್ಫ್ಲೂಯೆನ್ಸ್ ಮಾಡಿ ಜಪಾನು, ಚೈನಾ, ಮೈನ್ಮಾರು, ಬರ್ಮಾ, ನಮ್ಮದು ಶ್ರೀಲಂಕಾ ಇಲ್ಲೆಲ್ಲ ಎಸ್ಟಾಬ್ಲಿಷ್ ಆಯಿತು. ನಮ್ಮ ಕಡೆ ಬುದ್ಧಿಸಮ್ ಹೋಗಿಬಿಡುತ್ತೆ. ಸೊ ಆಮೇಲೆ ಮತ್ತು 12ನೇ ಶತಮಾನದಾಗ ಬಸವಣ್ಣ ಬರ್ತಾನೆ. ಬಸವಣ್ಣ ಬಂದ ಮತ್ತು ಅವ್ರ ವಿರುದ್ಧ ಧ್ವನಿ ಎತ್ತಾನೆ. ಏನಯ್ಯ ವಿಪ್ರರು ನುಡಿದಂತೆ ನಡೆಯರು, ಇದೆಂತಯ್ಯ ತನಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ. ಅಂದ್ರೆ ಇವ್ರು ಹೇಳೋದೊಂದು ಮಾಡ್ತಾರೋ, ಮಾಡೋದೊಂದು ಮಾಡ್ತಾರೋ. ಈ ಕಡೆ ಬಲಿನೂ ಕೊಡ್ತಾರೆ ದೇವಿಗಳಿಗೆ, ಈ ಕಡೆ ಶ್ರಾವಣದಾಗ ಚಿಕನ್ನು ತಿನ್ಬಾರ್ದು ಅಂತಾರು. ಆಮೇಲೆ ಬಸವಣ್ಣ ಏನು ಹೇಳ್ತಾನು, ಕೊಲ್ಲುವನೇ ಮಾದಿಗ ಹೊಲಸು ತಿನ್ನುವವನೇ ಹೊಲೆಯ, ಕುಲ ಎನ್ನದಿರು ಸಕಲ ಜೀವಾತ್ಮರಲ್ಲಿ ಲೇಸು ಬಯಸುವವನೇ ನನ್ನ ಕೂಡಲ ಸಂಗಮ ಕರ್ಗಜ್ಜ. ಅಂದ್ರೆ ಈ ಜಾತಿ ಅನ್ನೋದೇನು ಹೆರಾರಿಕೆ ಮಾಡಿದಾರಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂಥೇಳಿ, ಇದೆಲ್ಲ ಐತಲ್ಲ, ಇದೆಲ್ಲ ಚ್ಯುತಿಯಪ್ಪ, ಇದೆಲ್ಲ ನಂಬಕ್ಕೆ ಹೋಗ್ಬೇಡ್ರಿ. ಇವ್ರು ನಿಮ್ಮನ್ನು ಗುಲಾಮರಾಗಿ ಇಡಾಕಂತ ಹೇಳಿ ಅವರು ಸುಪೀರಿಯರ್ ತೋರ್ಸಾಕ ನಿಮ್ಗೆ ಹಿಂಗೆ ಮಾಡಾದಾರೋ ಅಂತ ಹೇಳಿದ್ರು. ಅವಾಗ ಬಸವಣ್ಣದ ಮಾತು ನಾವು ಕೇಳಿಲ್ಲ. ಸೊ ಬಸವಣ್ಣನು ಆಲ್ಮೋಸ್ಟ್ ಇವಾಗ ಮುಗಿಸ್ಬಿಟ್ಟಿವಿ. ಫಾರ್ ಎಕ್ಸಾಂಪಲ್, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಕಟ್ಟಿಗೆ ದೇವರು ದೇವರಲ್ಲ, ಪಂಚಮ ಲೋಹದಿಂದ ಮಾಡಿದ ದೇವರು ದೇವರಲ್ಲ, ಕಾಶಿ ರಾಮೇಶ್ವರರು ದೇವರು ದೇವರಲ್ಲ, ತನ್ನ ಅರಿತೊಡೆ ತಾನೇ ದೇವರು ಕೂಡಲ ಸಂಗಮ ದೇವ. ಅಂದ್ರೆ ಈ ದೇವ್ರ ಹೆಸರೊಳಗ, ಗುಡಿ ಹೆಸರೊಳಗ, ಫಾರ್ ಎಕ್ಸಾಂಪಲ್, ನಾನೇನು ಮಾಡಲಿ ಬಡವನಯ್ಯ, ಇನ್ನು ಕಾಲೇ ಕಂಬ, ದೇಹವೇ ದೇಗುಲ, ಸಿರವೇ ಹೊನ್ನ ಕಳಿಸೋದು. ಅಂದ್ರೆ ಈ ಗುಡಿ ದೇವರು ಹೆಸರಲ್ಲೇ ಇವರು ಬಿಸ್ನೆಸ್ ಮಾಡತ್ತಾರೋ, ನಿಮ್ಮನ್ನ ಚ್ಯುತಿಯ ಮಾಡತ್ತಾರೋ ಅಂತೇಳಿ ಮತ್ತೆ ಇನ್ನೊಂದ್ಸಲ ಹೇಳಿದ. ಸೊ ಅವಾಗವಾಗ ಧ್ವನಿ ಎತ್ತಿ ವಚನ ಸಾಹಿತ್ಯ ಕೊಟ್ಟು, ಈ ವೈದಿಕ ಧರ್ಮ ಅಂತ ಏನಿತ್ತಲ್ಲ, ಅವಾಗ ಹಿಂದೂ ಧರ್ಮ ಅಂತಿರ್ಲಿಲ್ಲ, ವೈದಿಕ ಧರ್ಮ ಅಂತಿತ್ತು, ಬ್ರಾಹ್ಮಣಶಾಹಿ ಅಂತಿತ್ತು. ಸೊ ಆ ಬ್ರಾಹ್ಮಣಶಾಹಿ ವಿರುದ್ಧ ನಿಂತು ತಂದಾದಂಥ ಒಂದು ಧರ್ಮ ಸೃಷ್ಟಿ ಮಾಡಿದೆ. ಅದು ಲಿಂಗಾಯತ ಧರ್ಮ. ಅಂದರೆ ಲಿಂಗಾಯತ ಧರ್ಮ ಅಂದ್ರೆ ಬಸವಣ್ಣನ ಪ್ರತ್ಯೇಕ ಧರ್ಮ. ಬಟ್ ಈಗ ನೀವು ನೋಡ್ಬೋದು, ರ್ಯಾಂಡಮ್ಲಿ 100 ಜನದ ಕಡೆ ಹೋಗ್ರಿ, ಆ 100 ಜನದಾಗ ಒಬ್ಬೊಬ್ಬರು ನಿಮಗೆ ಲಿಂಗಾಯತನವ್ರು ಸಿಗಂಗಿಲ್ಲ, ಒಬ್ಬೊಬ್ಬರು ಬಸವವಾದಿ ಲಿಂಗಾಯತ ಸಿಗಂಗಿಲ್ಲ. ಎಲ್ಲ ಹಿಂದೂ ರಿಚುವಲ್ಸನ್ನು, ಹಿಂದೂ ಪರಂಪರೆ, ಫಾರ್ ಎಕ್ಸಾಂಪಲ್ ಸೋ ಕಾಲ್ಡ್ ವೈದಿಕ ಧರ್ಮವನ್ನು ನಾವು ಫಾಲೋ ಮಾಡ್ತೀವಿ, ಬ್ರಾಹ್ಮಣವಾದನ ನಾವು ಫಾಲೋ ಮಾಡ್ತೀವಿ. ಅವನು ನಾವು ಇಂಡೈರೆಕ್ಟ್ಲಿ ಮುಚ್ಚಿ ಹಾಕಿಬಿಟ್ಟಿವಿ ಬಸವಣ್ಣನ. ಆಮೇಲೆ ಭಾಳಷ್ಟು ಜನ ಬಂದರು, ರವಿದಾಸ್ ಆಯ್ತು, ಕವಿದಾಸ್ ಆಯ್ತು, ದಾಸರು ಬಂದರು, ಶರಣರು ಬಂದರು. ಅದಾದಮೇಲೂ ಭಾಳಷ್ಟು ಜನ ಬಂದರು, ಅವ್ರದ್ದು ನಾವೇನು ಕೇಳಿಲ್ಲ. ಆಮೇಲೆ ಮತ್ತು ಮಹಾತ್ಮ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಅವರು ಬಂದರು. ನೋಡಪ್ಪ, ನೀವು ಬ್ರಾಹ್ಮಣರದ್ರಿ, ಈ ಏನು ಹೆರಾರ್ಕಿ ಐತಲ್ಲ, ಈ ಕಾಸ್ಟ್ ಸಿಸ್ಟಮು, ಈ ಟೆಂಪಲ್ ರನ್ ಸಿಸ್ಟಮು, ಈ ಹೆಣ್ಣಿಗೆ ಶಿಕ್ಷಣ ಕೊಡಲ್ದೇ ಇರೋದು, ಅವಾಗ ಹೆಣ್ಮಕ್ಳು ಕಲಿಯೋ ಅವಕಾಶ ಇರಲಿಲ್ಲ, ಶೂದ್ರ ಕಲಿಯೋ ಅವಕಾಶನೂ ಇರಲಿಲ್ಲ. ಸೊ ಇದು ಯಾಕೆ ಹಿಂಗೆ? ನಿಮ್ಮ ದೇವ್ರೇನು ಸಂಸ್ಕೃತದಾಗ ಹೇಳಿದ್ರನ ಕೇಳ್ತಾನೆ, ನಮ್ಮ ಮರಾಠಿ ಒಳಗೆ ಕನ್ನಡದೊಳಗೆ ಹೇಳಿದ್ರೆ ಏನು ಕೇಳಿಸ್ಕೊಳಂಗಿಲ್ಲ ಅಂಥೇಳಿ ಅವರು ಮತ್ತೆ ಇನ್ನೊಂದ್ಸಲ ಬ್ರಾಹ್ಮಣರ ವಿರುದ್ಧ ಧ್ವನಿ ಎತ್ತಿದ್ರು. ಅದೆಲ್ಲ ಭಾಳ ಕಷ್ಟಪಟ್ಟು, ನಿಮ್ಗೆ ಗೊತ್ತೈತಿ, ಸಾವಿತ್ರಿಬಾಯಿ ಫುಲೆ ಫಸ್ಟ್ ಸ್ಕೂಲ್ ಕಟ್ಟಿದ್ದು ಹೆಣ್ಮಕ್ಳಿಗೆ, ಅದರಾಗೂ ದಲಿತ ಹೆಣ್ಮಕ್ಳಿಗೆ, ಅದೆಲ್ಲ ನಿಮ್ಗೆ ಗೊತ್ತೈತಿ. ಈಗ ಅವರ ದಲಿತ ಹೆಣ್ಮಕ್ಳು ಸರಸ್ವತಿ ಫೋಟೋ ಮೇಲೆ ಮಾಲಿ ಹಾಕಿ ಪೂಜೆ ಮಾಡ್ತಾರೋ. ಅವ್ರಿಗೆ ಮೇ ಬಿ ಜ್ಯೋತಿಬಾ ಫುಲೆ ಅವ್ರ ಬಗ್ಗೆ ಒಂದಿಷ್ಟು ಥ್ಯಾಂಕ್ಫುಲ್ ಇಲ್ಲ, ಗ್ರೇಟ್ಫುಲ್ಲೇ ಇಲ್ಲ. ಅವ್ರಿಗೆ ಗೊತ್ತೇನೂ ಇಲ್ಲ, ಗೊತ್ತಾಗಕ್ಕೆ ಬಿಟ್ಟೇನೂ ಇಲ್ಲ ಬ್ರಾಹ್ಮಣವಾದ. ಏನು ಹೆರಾರ್ಕಿ ಐತಲ್ಲ ನಮ್ದು ವೈದಿಕ ಶಾಹಿ ಬ್ರಾಹ್ಮಣವಾದ, ಬಿಟ್ಟೇ ಇಲ್ಲ ಅವರು. ಹೀಗಾಗಿ ಆಮೇಲೆ ಅವ್ರನ್ನೂ ನಾವು ಏನು ಕೇಳಿಲ್ಲ, ಅವ್ರನ್ನೂ ಮಣ್ಣು ಮುಚ್ಚಿದ್ವಿ. ಅದಾದಮೇಲೆ ಅವ್ರ ವಿಚಾರನ ತೊಗೊಂಡು ಬಂದು
ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದರು. ಅವರು ತಕ್ಕ ಮಟ್ಟಿಗೆ ಏನು ವೈದಿಕ ಧರ್ಮ ಐತಲ್ಲ ಅದನ್ನು ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಪವರ್ಲೆಸ್ ಮಾಡಿದರು, ನಮ್ಮನ್ನು ಒಂದು ಸ್ವಲ್ಪ ಅಪ್ಲಿಫ್ಟ್ ಮಾಡಿದರು ಶೂದ್ರರನ್ನು. ಸೊ ಅವ್ರೇನಂತಂದ್ರು, ದ ಹಿಂದೂ ಸೋಷಿಯಲ್ ಆರ್ಡರ್ ಈಸ್ ನಥಿಂಗ್ ಬಟ್ ಅ ಡಿವೈನ್ ಡಿವಿಷನ್ ಆಫ್ ಪೀಪಲ್ ಟು ಸುಪೀರಿಯರ್ ಆ್ಯಂಡ್ ಇನ್ಫೀರಿಯರ್. ಈ ವೈದಿಕ ಧರ್ಮ ಬ್ರಾಹ್ಮಣವಾದ ಹಿಂದೂ ಏನಂತೀವಲ್ಲ, ಇದು ನಥಿಂಗ್ ಬಟ್ ಸುಪೀರಿಯರ್ ಆ್ಯಂಡ್ ಇನ್ಫೀರಿಯರ್. ಇನ್ನೊಬ್ಬರನ್ನ ಕೀಳಾಗಿ ನೋಡುವುದು. ಅವಾಗ ದಲಿತರನ್ನ ಕೀಳಾಗಿ ನೋಡ್ತಿರು, ಹೆಣ್ಮಕ್ಳನ್ನ ಕೀಳಾಗಿ ನೋಡ್ತಿರು. ಇವತ್ತು ಬೇರೆ ಸಾಫ್ಟ್ ಟಾರ್ಗೆಟ್ ಸಿಕ್ಕಾರು, ಮುಸ್ಲಿಮ್ಸ್ ಅವ್ರಿಗೆ ಮಾಡತ್ತಾರು. ನಾಳೆ ಮತ್ತೆ ಅವರು ಇನ್ನೂ ಮತ್ತೆ ಬೇರೆದವ್ರನ್ನ ಹುಡುಕ್ತಾರೋ, ಜಾತಿನೂ ನೋಡ್ತಾರೋ, ಈ ಕಡೆ ಧರ್ಮನೂ ನೋಡ್ತಾರೋ. ಸೊ ಡಬಲ್. ಅದಾದ್ಮೇಲೆ ಅವ್ರದ್ದು ನಾವೇನು ಕೇಳಿಲ್ಲ ಜಾಸ್ತಿ. ಈಗ ಏನು ದಲಿತರದಾರು ಅವ್ರಿಗೆ ಅಂಬೇಡ್ಕರ್ ಬಗ್ಗೆ ಗೊತ್ತಿದ್ರ ಅವರು ಈ ಶನಿವಾರಕ್ಕೊಮ್ಮೆ ಹನುಮಪ್ಪ ಗುಡಿ ಹೋಗೋದು, ಗುರುವಾರಕ್ಕೊಮ್ಮೆ ಸಾಯಿಬಾಬಾ ಗುಡಿ ಹೋಗೋದು ಮಾಡ್ತಿರ್ಲಿಲ್ಲ. ಬಿಕಾಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ನಮಗೆ ಬುದ್ಧಿಸಮ್ ಹೇಳ್ಕೊಟ್ಟು ಹೋಗಿದಾರೋ, ಭಗವದ್ಗೀತೆ ವರ್ಸಸ್ ಬೌದ್ಧ ತತ್ವ, ಬುದ್ಧ ಮತ್ತು ಆತನ ಧರ್ಮ, ಅವನ್ನೆಲ್ಲ ಓದಿದ್ರೆ ಅವ್ರ ಬಗ್ಗೆ ಅವ್ರ ಕೋರ್ ಐಡಿಯಾಲಜಿ ಬಗ್ಗೆ ಗೊತ್ತಿದ್ರೆ ಅವ್ರು ಹಿಂಗೆ ಇರ್ತಿರ್ಲಿಲ್ಲ. ಮೇ ಬಿ ನಾವು ಹಿಂಗೆ ಇರ್ತಿರ್ಲಿಲ್ಲ. ಸೊ ಓಕೆ. ಅದಾದ್ಮೇಲೆ ಕನ್ನಡದಾಗ ವಿಶ್ವಮಾನವ ಕುವೆಂಪು ಅವರು ಬಂದರು. ಪೂರ್ಣಚಂದ್ರ ತೇಜಸ್ವಿ ಅಂತ ಅವರು, ಗಿರೀಶ್ ಕಾರ್ನಾಡ್ ಅಂತವರು ಕವಿಗಳು, ಲಿಟ್ರೇಚರ್ಸ್. ಅವರು ಸಿಕ್ಕಾಪಟ್ಟೆ ಇವ್ರಿಗೆ ಟ್ರಾವೆಲ್ದಾಗ ಚಪ್ಪಲಿ ಸುತ್ತಿ ಹೊಡೆದಂಗೆ ಏನು ಸಿಕ್ಕಿದ್ದು ಹೇಳಿದಾರು. ಆದರೂ ನಮ್ಗೇನು ಗೊತ್ತಾಗಿಲ್ಲ. ಆದರೂ ನಾವು ಅವರು ವಿಶ್ವಮಾನವ ಸಂದೇಶ ಹೇಳಿದರು, ಏನೇನೋ ಹೇಳಿದರು. ಮೇ ಬಿ ನಿಮ್ಗೆ ಅಷ್ಟು ಗೊತ್ತಿಲ್ಲ ಅಂತ ನಾನು ಅನ್ಕೊತೀನಿ. ಇನ್ಫ್ಯಾಕ್ಟ್ ನನಗೂ ಗೊತ್ತಾಗಿದ್ದು ಈಗ ಎರಡು ವರ್ಷದ ಹಿಂದೆ ಕುಕ್ಕು FM ಅವ್ರು ಕೇಳಿ ಫಸ್ಟ್. ಆಮೇಲೆ ಬುಕ್ ಎಲ್ಲ ಕಲೆಕ್ಟ್ ಮಾಡತ್ತೇನೆ ಈಗ ಜಸ್ಟ್ ರೀಸೆಂಟ್ಲಿ. ಗೊತ್ತಿರಲಿಲ್ಲ ಹಂಗೆ ನಾನು ಹೆಂಗೆ ನಿಮ್ಗತ್ತೆ ಇದ್ನಿ. ಬಟ್ ಈಗ ಹಂಗಿಲ್ಲ, ಈಗ ಸ್ವಲ್ಪ ಇಂಟೆಲೆಕ್ಚುಯಲ್ ಅದೀನಿ ಅಂತ ಅನಿಸ್ತೈತೆ ನನಗೆ. ಅದಾದಮೇಲೆ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಅವ್ರು ಬಂದರು. ನನಗೆ 30 ವರ್ಷ. ಭಗತ್ ಸಿಂಗ್ 20ನೇ ವರ್ಷಕ್ಕನ ಡೀಪಾಗಿ ವಿಚಾರ ಮಾಡ್ತಿದ್ರಂದ್ರೆ, ಅವರು ಮನಸ್ಸು ಮಾಡಿದ್ರೆ ಅವರು ಜೈಲಿಂದನೂ ತಪ್ಪಿಸ್ಕೋಬೋದಾಗಿತ್ತು, ಇಲ್ಲ ಅವತ್ತ ಏನು ಬಾಂಬ್ ಹಾಕಿದ್ರಲ್ಲ ಅವತ್ತು ಓಡಿ ಹೋಗ್ಬೋದಾಗಿತ್ತು, ಏನೋ ಮಾಡ್ಬೋದಾಗಿತ್ತು. ಅವ್ರಿಗೆ ಅಷ್ಟು ಪವರು ಇತ್ತು. ಬಟ್ ಅವ್ರು ಜೈಲ್ದಾಗ ಕುಂತ ಬರೇ ದೇಶಕ್ಕೋಸ್ಕರ ಸಾಯಕ್ಕೆ ರೆಡಿ ಆಗಿದ್ರು. ಐ ಆಮ್ ಏಥಿಸ್ಟ್ ಅಂತ ಹೇಳಿ ಬುಕ್ ಬರ್ದಾರು. ಭಾರಿ ಇಂಟ್ರೆಸ್ಟಿಂಗ್ ಬುಕ್ ಐತಿ. ಟೈಮ್ ಸಿಕ್ಕರ ಓದ್ರಿ. ಅವ್ರು ಏನು ಹೇಳ್ತಾರಂದ್ರೆ, ಐ ಡೋಂಟ್ ಹೇಟ್ ರಿಲಿಜನ್ ಬಟ್ ರಿಲಿಜನ್ ಹೇಟ್ಸ್ ಹ್ಯುಮ್ಯಾನಿಟಿ. ಅಂದ್ರೆ ನಿಮಗೆ ಮನುಷ್ಯತ್ವಕ್ಕಿಂತ ಜಾಸ್ತಿ ನಮ್ಮ ಈ ಏನು ಧರ್ಮಗಳು ಅದಾವಲ್ಲ, ವಟ್ಟೆವರ್, ಹಿಂದೂ ಮುಸ್ಲಿಮ್ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಸಿಖ್ ಆಗಿರಲಿ, ಯಾವುದೋ ಧರ್ಮ ಆಗಿರಲಿ, ಸೊ ನಿಮ್ಮ ದೇಶಕ್ಕಿಂತ ನಿಮ್ಮ ಧರ್ಮ, ನಿಮ್ಮ ಗುಲಾಮ್ಗಿರಿನ ಜಾಸ್ತಿ ಅಂಥೇಳಿ ನಾವು ಅವ್ರನ್ನೂ ಏನು ಕೇಳಿಲ್ಲ. ಅವ್ರನ್ನೂ ಸೈಡ್ ಲೈನ್ ಮಾಡಿಬಿಟ್ವಿ. ಅವರು ಸತ್ತು ಹೋದರು. ಸೊ ಈಗ ಮಂಜುನಾಥ್ ಮಡ್ಡಿ ಬಂದು ನಿಮಗೆ ಎದ್ದೇಳಿ ಓಟ್ ಚೂರಿ ಆಗತೈತಿ, ಇಟ್ಸ್ ನಾಟ್ ಅಬೌಟ್ ಪಾಲಿಟಿಕ್ಸ್, ರಾಹುಲ್ ಗಾಂಧಿ ಮತ್ತು ಮೋದಿ ವಿರುದ್ಧ ಅಲ್ಲ, ಇದು ನಮ್ಮ ಓಟು, ನಮ್ಮ ಹಕ್ಕು, ಡೆಮೋಕ್ರಸಿ ಅಂತ ನೀವು ಕೇಳ್ತೀರಿ. ಇಲ್ಲ, ಕೇಳಂಗಿಲ್ಲ. ಯಾಕಂದ್ರೆ ನೀವು ಪೈಲಾನು ಚ್ಯುತಿ ಆದ್ರಿ, ಈಗೂ ಚ್ಯುತಿ ಆದ್ರಿ. ಪೈಲಾನು ಗುಲಾಮ್ ಇದ್ರಿ, ಈಗೂ ಗುಲಾಮ್ ಇದ್ರಿ, ಮುಂದೂ ಗುಲಾಮ್ ಇರ್ತೀರಿ. ಸೊ ದಿಸ್ ಇಸ್ ವಾಟ್ ಇಟ್ ಈಸ್.